ಪ್ರಿಯ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಇಂದು ನಾವು ಒಂದು UPSC, KPSC ಅಥವಾ ಇದು ಎಲ್ಲ ಪರೀಕ್ಷೆಗಳಿಗೂ ಮಹತ್ವದ ಒಂದು ಅಂಶವಾದಂತಹ ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಅನ್ನುವಂಥ ಒಂದು ವಿಚಾರದ ಬಗ್ಗೆ ನಾವು ಕಲಿತುಕೊಳ್ಳಲಿಕ್ಕಿದ್ದೇವೆ. ಇದು ಯಾಕೆ ತುಂಬ ಮುಖ್ಯ ಅಂತ ಹೇಳಿದ್ರೆ, ಇದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಬರುವಂಥ ಒಂದು ವಿಚಾರ. ಯಾವ ವಿಚಾರ, ಏನು ವಿಚಾರ? ಒಂದು ಕಾರಿಡಾರ್, ಒಂದು ಮಾರ್ಗ. ಈ ಮಾರ್ಗ ಎಲ್ಲಿಂದ ಎಲ್ಲಿಗೆ ಬರುವಂಥದ್ದು, ಏನು ಮಾರ್ಗ ಇದು ಅನ್ನೋಂಥದ್ದು ನೋಡೋಣ. ಅದಕ್ಕಿಂತ ಮೊದಲನೇದಾಗಿ ಯಾಕೆ ಇದು ಸುದ್ದಿಯಲ್ಲಿದೆ ಅನ್ನುವಂಥದ್ದು ನೋಡೋಣ. ಈ ಕರ್ತಾರ್ಪುರ್ ಕಾರಿಡಾರ್ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಇರುವಂತಹ ಒಂದು ಸಿಖ್ ದೇಗುಲಗಳ ಮಧ್ಯೆ ಇರುವಂತಹ ಒಂದು ಕಾರಿಡಾರ್. ಇದರ ಒಂದು ಮತ್ತೆ 2019ನಲ್ಲಿ ಇದು ಪ್ರಾರಂಭವಾಗಿತ್ತು. ಆದರೆ ಮತ್ತೆ ಇತ್ತೀಚೆಗೆ ನವೆಂಬರ್ನಲ್ಲಿ ಕ್ಯಾಬಿನೆಟ್ ಕಮಿಟಿ ಇದಕ್ಕೆ ಮತ್ತೆ ಇದರ ಸಾರ್ವಜನಿಕ ನೋಂದಣಿ ಪ್ರಕ್ರಿಯೆ ಮಾಡೋದಕ್ಕೆ ಮತ್ತು ಇದರ ಒಂದು ನವೀಕರಣಕ್ಕೆ ಮತ್ತೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಹಾಗಾಗಿ ಇದು ಈ ವಿಚಾರ ಅತ್ಯಂತ ಮುಖ್ಯವಾದಂತಹ ವಿಚಾರವಾಗಿದೆ. ಇವಾಗ ನಾವು ನೋಡೋಣ, ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ಅಂದರೆ ಏನು. ಮೊದಲನೇದಾಗಿ ಇಲ್ಲಿ ನಾವು ನೋಡುವಂಥದ್ದು ನಮ್ಮ ಒಂದು ಭಾರತದ ವಾಯುವ್ಯ ಭಾಗದಲ್ಲಿ ಹರಿಯುವಂತಹ ನದಿ ರಾವಿ ನದಿ. ಇದು ರಾವಿ ನದಿಯ ಹರಿವಿಕೆ. ರಾವಿ ನದಿಯ ಹರಿವಿಕೆಯಲ್ಲಿ ಇದನ್ನು ನಾವು ಯಾವುದೇ ನದಿಯನ್ನು ಇದನ್ನು ಬಲದಂಡೆ, ಈ ಭಾಗವನ್ನು ಬಲದಂಡೆ ಅಂತ ಹೇಳ್ತಾರೆ, ಈ ಭಾಗವನ್ನು ಎಡದಂಡೆ ಅಂತ ಹೇಳ್ತಾರೆ. ಈ ರಾವಿ ನದಿಯ ಬಲದಂಡೆಯಲ್ಲಿ ಗುರುದ್ವಾರ ದರ್ಬಾರ್ ಸಾಹೇಬ್ ಕರ್ತಾರ್ಪುರ್ ಇದೆ. ಹಾಗೆಯೇ ಎಡದಂಡೆಯಲ್ಲಿ ಗುರುದ್ವಾರ ಡೇರಾ ಬಾಬಾ ನಾನಕ್, ಈ ಎರಡು ಸಿಖ್ರ ಪವಿತ್ರ ಸ್ಥಳಗಳಿದ್ದಾವೆ. ಈ ಗುರುದ್ವಾರ ದರ್ಬಾರ್ ಸಾಹೇಬ್ ಕರ್ತಾರ್ಪುರ್ ಅನ್ನುವಂಥದ್ದು ಒಂದು ಲಾಹೋರ್ನಿಂದ 120 ಕಿಲೋಮೀಟರ್ಗಳಷ್ಟು ಈಶಾನ್ಯ ಭಾಗದಲ್ಲಿ ಇದೆ ಅಂತ ಗುರುತಿಸಲಾಗ್ತಾ ಇದೆ. ಇದು ರಾವಿ ನದಿಯ ಬಲದಂಡೆ ಮತ್ತು ಎಡದಂಡೆಯ ಮಧ್ಯೆ, ಎಡದಂಡೆಯಲ್ಲಿ ಈ ಎರಡು ಸಿಖ್ ಪವಿತ್ರ ಸ್ಥಳಗಳು ಇರುವಂಥದ್ದು. ಆಯಿತಾ? ಆದರೆ ನಂತರದಲ್ಲಿ ಏನಾಯಿತು ಅಂತ ಹೇಳಿದರೆ, ಭಾರತ ಪಾಕಿಸ್ತಾನ ವಿಭಜನೆ ಆಯಿತಲ್ಲ, ಏನು ರೆಡ್ ಕ್ಲಿಫ್ ಗಡಿರೇಖೆ ಅಂತ ಹೇಳ್ತಾರೆ. ಅದರ ನಂತರದಲ್ಲಿ ಈ ಪ್ರದೇಶವು ಪಾಕಿಸ್ತಾನಕ್ಕೆ ಸೇರಲ್ಪಟ್ಟಿತು ಮತ್ತು ಈ ಪ್ರದೇಶವು ಭಾರತದ್ದೇ ಆಗಿತ್ತು. ಈ ಪ್ರದೇಶ ಮಾತ್ರ ಪಾಕಿಸ್ತಾನಕ್ಕೆ ಸೇರಲ್ಪಟ್ಟಿತು. ಅದರ ನಂತರದಲ್ಲಿ ಏನಾಯಿತು ಅಂತ ಹೇಳಿದರೆ, ಇಲ್ಲಿ ಇದು ಅವರ ಗುರುನಾನಕ್ ಅವರ ಒಂದು ಸಮಾಧಿಸ್ಥ ಸ್ಥಳ ಅಂತ ಭಾವಿಸಲಾಗ್ತಾ ಇದೆ. ಅಲ್ಲಿ ಅವರ ಒಂದು ಅಂತಿಮ ಸ್ಥಳ ಅಂತ ಭಾವಿಸಲಾಗ್ತಾ ಇದೆ. ಅದು ಸಿಖ್ಖರಿಗೆ ಬಲು ಪವಿತ್ರವಾದಂತಹ ಪ್ರದೇಶ. ಇಲ್ಲಿ ಇರುವಂಥದ್ದು ದೂರ ಬರೀ 4 ಕಿಲೋಮೀಟರ್ಗಳಷ್ಟು, ಸರಿಸುಮಾರು 4 ಕಿಲೋಮೀಟರ್ಗಳಷ್ಟೇ ದೂರ ಇದೆ. ಆದರೆ ಭಾರತದ ಸಿಖ್ ಯಾತ್ರಾರ್ಥಿಗಳು ಇದು ವೀಕ್ಷಿಸಲಿಕ್ಕೆ ಕೂಡ ಆಗ್ತದೆ. ಇಲ್ಲಿ ನಿಂತವರು ಈ ಪ್ರದೇಶವನ್ನು, ಈ ಕರ್ತಾರ್ಪುರ್ ಪ್ರದೇಶವನ್ನು ವೀಕ್ಷಿಸಲಿಕ್ಕೆ ಕೂಡ ಆಗ್ತದೆ. ಆದರೆ ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇಲ್ಲಿ ಇಂಟರ್ನ್ಯಾಷನಲ್ ಗಡಿಯಾಗಿರ್ತದೆ, ಅದು ಅಂತಾರಾಷ್ಟ್ರೀಯ, ಅದು ಪಾಕಿಸ್ತಾನಕ್ಕೆ ಸೇರಿದ್ದಾಗಿರ್ತದೆ. ಹಾಗಾಗಿ ಭಾರತದ ಬಹುಸಂಖ್ಯಾತ ಅಂದರೆ ಬಹಳಷ್ಟು ಮಂದಿ ಸಿಖ್ಗಳ ಒಂದು ಪ್ರಧಾನವಾದ ಅಭಿಲಾಷೆಯಾಗಿತ್ತು, ಇಲ್ಲಿಂದ ಇಲ್ಲಿಗೆ ಒಂದು ಕಾರಿಡಾರ್ ಬೇಕು, ನಾವು ನೇರವಾಗಿ ಇಲ್ಲಿ ಹೋಗಿ ಇದರ ದರ್ಶನ ಮಾಡಿ ಬರಬೇಕು ಅನ್ನುವಂಥದ್ದು. ಆದರೆ ಪ್ರಸಕ್ತ ಇಲ್ಲಿ ಏನಿತ್ತು ಅಂತ ಹೇಳಿದರೆ, ಇಲ್ಲಿಂದ ನೋಡಲಿಕ್ಕೆ ವೀಕ್ಷಣಾಲಯಗಳನ್ನೆಲ್ಲ ಸ್ಥಾಪಿಸಲಾಗಿತ್ತು. ಈ ಪ್ರದೇಶವನ್ನು ನೋಡಲಿಕ್ಕೆ ಈ ಕಡೆಯಿಂದ ವೀಕ್ಷಣಾಲಯಗಳನ್ನು ಸ್ಥಾಪಿಸಲಾಗ್ತಾ ಇತ್ತು. ಆದರೆ ಅವರಿಗೆ ನೇರವಾಗಿ ಹೋಗಿ ಬರುವಂತಹ ಒಂದು ಕಾರಿಡಾರ್ನ ಅವಶ್ಯಕತೆ ಇತ್ತು. ಈ ಅವಶ್ಯಕತೆಯ ಕಾರಣದಿಂದಾಗಿ ಈ ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಒಂದು ವಿಚಾರವಾಗಿದೆ. ಇವಾಗ ನಾವು ನೋಡೋಣ, ಇದು ಮೊದಲಿಗೆ ಶುರುವಾಗಿದ್ದು ಯಾವಾಗ ಅಂತ ನೋಡೋಣ. 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಒಂದು ಲಾಹೋರ್ಗೆ ಒಂದು ಬಸ್ ಪ್ರಯಾಣ, ಒಂದು ಐತಿಹಾಸಿಕವಾದಂತಹ ಒಂದು ಬಸ್ ಪ್ರಯಾಣ, ಒಂದು ಸೌಹಾರ್ದ ಭೇಟಿಯನ್ನು ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ಇದು ಹುಟ್ಟಿಕೊಂಡಂತಹ ವಿಚಾರವಾಗಿದೆ. ನಂತರದಲ್ಲಿ 2019ರಲ್ಲಿ ಈ ಕಾರಿಡಾರನ್ನು ಸ್ಥಾಪಿಸಲಾಗಿತ್ತು. 2019ರಲ್ಲಿ ಈ ಕಾರಿಡಾರನ್ನು ಸ್ಥಾಪಿಸಲಾಗಿತ್ತು. ಯಾಕಾಗಿ ಸ್ಥಾಪಿಸಲಾಗಿತ್ತು? ಯಾಕಂತ ಹೇಳಿದರೆ, ಗುರುನಾನಕ್, ಸಿಖ್ ಧರ್ಮಗುರು ಆದಂತಹ ಗುರುನಾನಕ್ ಅವರ 550ನೇ ಜನ್ಮದಿನಾಚರಣೆಯ ಅಂಗವಾಗಿ ಈ ಒಂದು ಕಾರಿಡಾರನ್ನು ಸ್ಥಾಪಿಸಲಾಗಿತ್ತು. ಮತ್ತು ಇದನ್ನು ಈ ಕಾರಿಡಾರನ್ನು ಶಾಂತಿಯ ಹಾದಿ ಎಂದು ಕರೆಯಲಾಗಿತ್ತು. ಆದರೆ ನಂತರದಲ್ಲಿ ನಡೆದಂತಹ ಪುಲ್ವಾಮಾ ದಾಳಿಯಾಗಿರಲಿ, ಪಾಕಿಸ್ತಾನ ಮತ್ತು ಭಾರತದ ಒಂದು ಸಂಬಂಧವನ್ನು ಹದಗೆಡಿಸುವಂತಹ ಭಾರತದ ಮೇಲೆ ಪಾಕಿಸ್ತಾನ ಮಾಡಿರುವಂತಹ ಪುಲ್ವಾಮಾ ದಾಳಿಯಾಗಿರಲಿ,
ಬಾಲಾಕೋಟ್ ದಾಳಿ ಆಗಿರಲಿ, ಅಥವಾ ಜಮ್ಮು ಕಾಶ್ಮೀರದಲ್ಲಿ 370ನೇ ವಿಧಿಯನ್ನು, 370ನೇ ಆರ್ಟಿಕಲ್ 370 ವಿಧಿಯನ್ನು ಒಂದು ತಿದ್ದುಪಡಿ ಮಾಡಿ ಅವರ ಹಕ್ಕುಗಳನ್ನು ಬದಲಾಯಿಸಿದಂತಹ ಒಂದು ನಿರ್ಧಾರಗಳಾಗಿರಲಿ, ಭಾರತ ಮತ್ತು ಪಾಕಿಸ್ತಾನದ ಒಂದು ಸಂಬಂಧ ಬಹಳಷ್ಟು ಹದಗೆಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಅದು ಅಲ್ಲಿಗೆ ತಟಸ್ಥವಾಗಿತ್ತು. ಈ ನಿಟ್ಟಿನಲ್ಲಿ ಈ ಒಂದು ಶಾಂತಿಯ ಹಾದಿಯ ಮತ್ತೆ ತೆರೆಯುವಿಕೆ ಬಹಳ ದೊಡ್ಡ ಒಂದು ಉಪಕ್ರಮ ಎಂದು ಗುರುತಿಸಲಾಗುತ್ತದೆ. ಯಾಕಂತ ಹೇಳಿದರೆ ಸಂಬಂಧ ಹದಗೆಟ್ಟಿರುವ ಎರಡು ರಾಷ್ಟ್ರಗಳ ಮಧ್ಯೆ ಮತ್ತೊಂದು ಹೊಸ ಸೌಹಾರ್ದದ ಚಿಗುರು ಎಂದು ಇದನ್ನು ಪರಿಗಣಿಸಲಾಗ್ತಾ ಇದೆ. ಯಾಕಂತ ಹೇಳಿದರೆ ಈ 3 ಘಟನೆಗಳ ಒಂದು ಸಂದರ್ಭಗಳಲ್ಲಿ, ವಿಶೇಷವಾಗಿ ಈ 2 ಘಟನೆಗಳ ಸಂದರ್ಭಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಎಲ್ಲ ರಾಜತಾಂತ್ರಿಕರನ್ನ ಹಿಂದೆ ಕರೆಸಿಕೊಳ್ಬೇಕು, ಎಲ್ಲವನ್ನೂ ರದ್ದು ಮಾಡಬೇಕು, ಎಲ್ಲ ಸಂಬಂಧಗಳನ್ನು ಕೊನೆಗೊಳಿಸಬೇಕು ಅಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದ್ದ ಹಿನ್ನೆಲೆಯಲ್ಲಿ ಇಂತಹ ಒಂದು ನಡೆಗಳು ಬಹಳ ಒಂದು ಪಾಸಿಟಿವ್ ಬದಲಾವಣೆಗಳು ಅಂತ ಅನ್ನಿಸ್ಕೊಳ್ತವೆ. ಹಾಗೆಯೇ ಈ ಕಾರಿಡಾರ್ ಇವಾಗ ವೀಸಾ ಮುಕ್ತ. ಯಾಕಂದರೆ ಅದು ಇಂಟರ್ನ್ಯಾಷನಲ್ ಆಗಿದ್ದಾಗ ಭಾರತ ಪಾಕಿಸ್ತಾನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ವೀಸಾ ಬೇಕಾಗಿರ್ತದಲ್ಲ, ಆದರೆ ಇವಾಗ ಅದನ್ನು ವೀಸಾ ಮುಕ್ತ ಮಾನವ ಕಾರಿಡಾರ್ ಅಂತ ಘೋಷಿಸಲಾಗ್ತದೆ. ಈ ವೀಸಾ ಮುಕ್ತ ಮಾನವ ಕಾರಿಡಾರ್ ಯಾವಾಗೆಲ್ಲ ಬರ್ತದೆ ಗೊತ್ತಾ? ತುರ್ತು ಪರಿಸ್ಥಿತಿಯ ಸಂದರ್ಭಗಳಲ್ಲಿ ಅಥವಾ ಘೋರವಾದಂತಹ ಮಾನವೀಯ ವಿಪತ್ತುಗಳು ಸಂಭವಿಸಿದಾಗ, ನೈಸರ್ಗಿಕ ವಿಪತ್ತುಗಳ ಮೂಲಕ ಮಾನವೀಯ ವಿಪತ್ತುಗಳು ಸಂಭವಿಸಿದಾಗ ಅಂತಹ ಸಂದರ್ಭಗಳಲ್ಲಿ ಮಾತ್ರ ದೇಶಗಳ ನಡುವೆ ವೀಸಾ ಮುಕ್ತ ಸವಲತ್ತುಗಳು ನೀಡಲಾಗ್ತಾ ಇದೆ. ಯಾತ್ರಾರ್ಥಿಗಳಿಗೆ ಈ ರೀತಿಯ ಸೌಕರ್ಯಗಳು ನೀಡೋದು ಯೂಶ್ವಲಿ ಆ ರೀತಿ ಇರೋದಿಲ್ಲ. ಆದರೆ ಇಲ್ಲಿ ನಾವು ವಿಶೇಷವಾಗಿ ಈ ಒಂದು ಉಪಕ್ರಮವನ್ನು ನಾವು ಇವಾಗ ಈ ಒಂದು ಹೆಜ್ಜೆಯನ್ನು ಪಡೆದಿದ್ದೇವೆ. ಆದರೆ ಒಂದು ವಿಚಾರ, ಇತ್ತೀಚೆಗೆ ಪಾಕಿಸ್ತಾನದ ಪ್ರಧಾನಿಯವರನ್ನು ನಮ್ಮ ನವಜೋತ್ ಸಿಂಗ್ ಸಿಧು ಅವರು ಭೇಟಿಯಾಗಿದ್ದಾಗ ಈ ಒಂದು ಪ್ರಸ್ತಾಪವನ್ನು ಮತ್ತೆ ಇನ್ಫಾರ್ಮಲ್ ಆಗಿ, ಇದು ಅಧಿಕೃತವಾಗಿ ಅಲ್ಲ, ಅನಧಿಕೃತವಾಗಿ ಒಂದು ಮಾತುಕತೆ ನಡೆದಿತ್ತು. ಅದರ ನಂತರದಲ್ಲಿ ನವಜೋತ್ ಸಿಂಗ್ ಸಿಧು ಮತ್ತು ಇಮ್ರಾನ್ ಖಾನ್ ಮಧ್ಯೆ. ಆದರೆ ನಂತರದಲ್ಲಿ ಪಂಜಾಬ್ ರಾಜ್ಯ ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿತು. ಯಾಕಂತ ಹೇಳಿದರೆ ಈ ರೀತಿಯಾದಂತಹ ಸಿಖ್ಖರ ಒಂದು ಪವಿತ್ರ ಸ್ಥಳ ಅಲ್ವಾ, ಈ ರೀತಿಯಾದಂತಹ ಒಂದು ಕಾರಿಡಾರ್ ನಿರ್ಮಾಣ ಆಗಬೇಕು ಅಂತ ಒಂದು ಗೊತ್ತುವಳಿಯನ್ನು ಅಂಗೀಕರಿಸಿತು. ನಂತರದಲ್ಲಿ ಕೇಂದ್ರ ಸರ್ಕಾರ ಕೂಡ ಅದಕ್ಕೆ ಅನುಮೋದನೆ ಕೊಟ್ಟಿತ್ತು. ಕೇಂದ್ರ ಸರ್ಕಾರ ಇದಕ್ಕೆ ಅನುಮೋದನೆ ಕೊಟ್ಟಿತ್ತು, ಅದನ್ನು ಅಂಗೀಕರಿಸಿತು, ಒಪ್ಪಿತ್ತು ಇದು ನಡಿಬೇಕಾಗಿರುವಂಥ ಕಾರ್ಯ ಅಂತ. ಆದರೆ ಇಲ್ಲಿ ಏನು ನಡೆದಿದೆ ಅಂತ ಹೇಳಿದರೆ, ಪಾಕಿಸ್ತಾನದ ಏನು ಅಭಿಪ್ರಾಯ ಅಂತ ಹೇಳಿದರೆ, ಇದಕ್ಕೆ ನಾವು ಕ್ರೆಡಿಟ್ ತಗೋಬೇಕು, ಈ ಕೆಲಸವನ್ನು ಮಾಡಿದವರು ನಾವು, ಈ ಒಪ್ಪಂದದ ಒಂದು ಲಾಭ, ಅದರ ಒಂದು ಕ್ರೆಡಿಟ್ ಅನ್ನುವಂಥದ್ದು ನಮಗೆ ಸಿಗಬೇಕು ಅನ್ನುವಂಥದ್ದು ಅವರ ಒಂದು ಪಾಕಿಸ್ತಾನದ ಒಂದು ಅಭಿಪ್ರಾಯವಾಗಿದೆ. ಆದರೆ ಭಾರತ ಆ ಕ್ರೆಡಿಟನ್ನು ಪಾಕಿಸ್ತಾನಕ್ಕೆ ಕೊಡಲಿಕ್ಕೆ ರೆಡಿ ಇಲ್ಲ. ಯಾಕಂತ ಹೇಳಿದರೆ ಈ ಕಾರಿಡಾರ್ನ ಒಂದು ಅವಶ್ಯಕತೆ ಇದ್ದಿರೋದು ಭಾರತೀಯ ಸಿಖ್ ಜನತೆಗೆ, ಇದು ಅವರ ಡಿಮ್ಯಾಂಡ್ ಆಗಿತ್ತು. ಹಾಗಾಗಿ ನಾವು ಅದನ್ನು ಮುಂದುವರಿಸ್ತಾ ಇದ್ದೇವೆ. ಇವಾಗ ಇದು ನಡಿಬೇಕಂದ್ರೆ ಇಲ್ಲಿ 2 ಕಿಲೋಮೀಟರ್ ಇಂಟರ್ನ್ಯಾಷನಲ್ ಗಡಿ ರೇಖೆವರೆಗೆ ಭಾರತ ರಸ್ತೆ ನಿರ್ಮಾಣ ಮಾಡಬೇಕಾಗ್ತದೆ. ಹಾಗೆಯೇ ಆ ಕಡೆಯಿಂದ ಪಾಕಿಸ್ತಾನ ರಸ್ತೆ ನಿರ್ಮಾಣ ಮಾಡಬೇಕು. ಎರಡು ಸರಿಸಮಾನವಾಗಿರ್ತದೆ. ಆದರೆ ಪಾಕಿಸ್ತಾನ ತಾನು ಇದರ ಮೂಲ ಕಾರಣ ಅಂತ ಕ್ರೆಡಿಟ್ ಮಾಡಿಕೊಳ್ಳಿಕ್ಕೆ ನೋಡಿಕೊಳ್ತಾ ಇದೆ. ಇವಾಗ ಇದರ ಕೆಲವೊಂದು ವಿಶೇಷತೆಗಳು ಏನಿದರ ಸೌಲಭ್ಯಗಳು ಅಂತ ನೋಡೋಣ. ಒಂದು, ಈ ಯಾತ್ರಾರ್ಥಿಗಳಿಗೆ ಇದು ವೀಸಾ ಮುಕ್ತವಾಗಿ ವೀಸಾ ಮುಕ್ತ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಎರಡನೇದು, ಯಾತ್ರಾರ್ಥಿಗಳಿಗೆ ಆದರೆ ಪಾಸ್ಪೋರ್ಟ್ ಬೇಕಾಗ್ತದೆ. ವೀಸಾ ಮುಕ್ತ ಅಂತ ಹೇಳಿದರೆ ಪಾಸ್ಪೋರ್ಟ್ ಬೇಕು, ಅದು ಗುರುತಿಗೋಸ್ಕರ. ಹಾಗೆಯೇ ಈ ಭಾರತೀಯ ದೇಶದ ಮೂಲದ ವ್ಯಕ್ತಿಗಳಿರ್ತಾರೆ, ಅವರು ತಮ್ಮ ಪಾಸ್ಪೋರ್ಟ್ನೊಂದಿಗೆ ಸಾಗರೋತ್ತರ ಭಾರತೀಯ ನಾಗರಿಕತೆ, ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಕಾರ್ಡನ್ನು ಹೊಂದಿರಬೇಕಾಗ್ತದೆ. OCI ಕಾರ್ಡ್ ಅಂತ ಹೇಳ್ತಾರೆ. ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಕಾರ್ಡನ್ನು ಹೊಂದಿರಬೇಕಾಗ್ತದೆ. ಹಾಗೆಯೇ ಕಾರಿಡಾರ್ ಮುಂಜಾನೆಯಿಂದ ಸಂಜೆವರೆಗೆ ತೆರೆದಿರ್ತದೆ. ಆದರೆ ಅದೇ ದಿವಸ ಬೆಳಿಗ್ಗೆ ಹೋದ ವ್ಯಕ್ತಿ ಸಂಜೆಯೊಳಗೆ ಮರಳಿ ಬರಬೇಕು. ಹಾಗೆಯೇ ಇದನ್ನು ಬರೀ ಸಿಖ್ಗಳಿಗೋಸ್ಕರ ಮಾತ್ರ ಮಾಡಲಾಗಿದೆಯೇ? ಇಲ್ಲ, ಯಾವುದೇ ಧರ್ಮದ ಯಾತ್ರಾರ್ಥಿಗಳಿಗೆ ಈ ಕಾರಿಡಾರ್ ಮೂಲಕ ಸಂಪೂರ್ಣವಾಗಿ ಅವಕಾಶ ನೀಡಲಾಗಿದೆ. ಭಾರತೀಯ ಯಾತ್ರಿಕರು ಅಥವಾ ಭಾರತೀಯ ಮೂಲದ ಯಾವುದೇ ವ್ಯಕ್ತಿಗಳಿಗೆ ಈ ಕಾರಿಡಾರನ್ನು ಬಳಸಬಹುದು ಅಂತ ಹೇಳಲಾಗ್ತಾ ಇದೆ. ಈ ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರನ ಯಾವಾಗ ಸ್ಥಾಪನೆ ಮಾಡಲಾಯಿತು ಅಂತ ನೋಡೋಣ. 1522ರಲ್ಲಿ ಇದರ ಸ್ಥಾಪನೆ ನಡೆಯಿತು. ಅಂದರೆ ಸಿಖ್ ಗುರುಗಳಾದ ಗುರುನಾನಕ್ ದೇವ್ಜಿಯವರು ಇದನ್ನು ಸ್ಥಾಪಿಸಿದರು. ಈ ಕರ್ತಾರ್ಪುರ್ ಅಂದರೆ ಏನು? ಅದರ ಅರ್ಥ ದೇವರ ತಾಣ. ನೋಡಿ, ಕನ್ನಡದ ಅರ್ಥದ ಥರನೇ ಇದೆ. ಕರ್ತೃ ದೇವ, ಪುರ
ಕರ್ತಾರ್ಪುರ್, ಕರ್ತೃನಪುರ ದೇವರ ತಾಣ ನೆನ್ಪಿಟ್ಕೊಳ್ಳಿಕ್ಕೆ ಈಸಿಯಾಗಿದೆ. ಹಾಗೆಯೇ ಇದು ರಾವಿ ನದಿ ನೆರೆ ಬಂದು ಉಕ್ಕಿ ಅದೆಲ್ಲ ನಾಶ ಆದಮೇಲೆ ಮಹಾರಾಜ ರಣಜಿತ್ ಸಿಂಗ್ ಇದನ್ನು ಮತ್ತೆ ಪುನಃಸ್ಥಾಪನೆ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಬಹಳ ದೊಡ್ಡ ನೆರೆ ನದಿ ಪ್ರವಾಹದಿಂದ ಇದು ಕುಚ್ಚಿ ಹೋಗಲ್ಪಟ್ಟಿತ್ತು. ನಂತರದಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಇದನ್ನು ಮರುಸ್ಥಾಪನೆ ಮಾಡಿದ್ರು ಅಂತ. ಹಾಗೆ ನಾನು ನಿಮ್ಗೆ ಆವಾಗಲೇ ತೋರಿಸಿದೆ ರಾವಿ ನದಿ ದಂಡೆಯಿಂದ ಪಂಜಾಬ್ನಲ್ಲಿ ಯಾವ ರೀತಿ ಇದೆ, ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅಂತ ನಾನು ತೋರಿಸಿದ್ದೆ. ಹಾಗೆಯೇ ನೋಡಿ, ಈ ಕಡೆ ಬಹಳಷ್ಟು ಎತ್ತರವಾಗಿರುವಂತಹ ಆನೆ ಹುಲ್ಲುಗಳಿರ್ತವೆ. ಇಲ್ಲೆಲ್ಲ ಆನೆ ಹುಲ್ಲುಗಳಿರ್ತವೆ. ಇವುಗಳನ್ನೆಲ್ಲ ಪಾಕಿಸ್ತಾನದ ಅಧಿಕಾರಿಗಳು ಕತ್ತರಿಸ್ತಾರೆ. ಯಾಕಂದರೆ ಇಲ್ಲಿಯ ಜನರು ಸಿಖ್ ಯಾತ್ರಾರ್ಥಿಗಳು ಈ ವೀಕ್ಷಣಾ ಗೋಪುರಗಳ ಮೂಲಕ ಇದನ್ನು ನೋಡಲಿಕ್ಕೆ ಅನುಕೂಲವಾಗುವಂತೆ ಆನೆ ಹುಲ್ಲುಗಳನ್ನು ಕತ್ತರಿಸಿ ಹಾಕ್ತಾರೆ. ಇವೆಲ್ಲವೂ ಆದರೆ ಸಿಖ್ಖರಿಗೆ ಬಹಳಷ್ಟು ಧರ್ಮಿಷ್ಠರವರು ಸಿಖ್ಖರು, ಬಹಳಷ್ಟು ಪರಂಪರೆಯ ಮೇಲೆ ಗೌರವ ಉಳ್ಳಂತಹ ಒಂದು ಸಮುದಾಯ ಅದು. ಹಾಗಾಗಿ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಯಾತ್ರಾರ್ಥಿಗಳು ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಇವಾಗ ಗುರುನಾನಕ್ ಧರ್ಮಗುರು ಗುರುನಾನಕ್ ದೇವ್ ಅವರ ವಿಚಾರವನ್ನು ನೋಡೋಣ. 1469 1539 ಅವರ ಜೀವಿತಾವಧಿ. ಇವರು ಸಿಖ್ ಧರ್ಮದ 10 ಧರ್ಮಗುರುಗಳಲ್ಲಿ ಮೊದಲನೆಯವರು ಮತ್ತು ಬಹಳಷ್ಟು ಗೌರವಿಸಲ್ಪಡುವವರು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಕಟಕ ಮಾಸದ ಹುಣ್ಣಿಮೆಯ ದಿನದಂದು ಅವರ ಒಂದು ಜಯಂತಿಯನ್ನು, ಕಟಕ ಮಾಸದ ಹುಣ್ಣಿಮೆಯ ದಿನದಂದು ಅವರ ಒಂದು ಹುಟ್ಟುಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಹಾಗೆಯೇ ಈ ಗುರುನಾನಕ್ ದೇವ್ ಅವರು ನಿರ್ಗುಣ ತತ್ವದ ಭಕ್ತಿಯನ್ನು ಪ್ರತಿಪಾದಿಸಿದರು. ಅಂದರೆ ಒಂದು ವಿಪರೀತದ ತ್ಯಾಗ ಮನೋಭಾವ ಆಗಿರಲಿ, ಅಥವಾ ಧಾರ್ಮಿಕ ಸ್ನಾನ ಮಾಡುವಂಥದ್ದು, ವಿಗ್ರಹಾರಾಧನೆ ಮಾಡುವಂಥದ್ದು, ತೀವ್ರ ತಪಸ್ಸು, ಮೋಕ್ಷ, ಇದೆಲ್ಲ ಪರಿಕಲ್ಪನೆಯನ್ನು ಅವರು ತಿರಸ್ಕರಿಸಿದರು. ಮತ್ತು ಹಿಂದೂ ಮುಸಲ್ಮಾನರ ಧರ್ಮಗ್ರಂಥಗಳನ್ನು ತಿರಸ್ಕರಿಸಿದ್ದು ಅವರು ಅವರದೇ ಆದಂತಹ ಒಂದು ವಿಶೇಷವಾದಂತಹ ಒಂದು ನೋಟವನ್ನು ಧರ್ಮದ ಕಡೆಗೆ ಹೊಂದಿದ್ರು. ಹಾಗೆಯೇ ಇದರಲ್ಲಿ ಗುರ್ಬಾನಿ ಸ್ತೋತ್ರಗಳು ಅಂತ ಒಂದು ಸಿಖ್ ಪರಂಪರೆಯಲ್ಲಿ ಬರ್ತದೆ. ಗುರ್ಬಾನಿ ಸ್ತೋತ್ರಗಳು ಒಂದು ನಿರ್ಗುಣ ತತ್ವದ ಭಕ್ತಿ, ಅದೊಂದು ನೆನಪಿರಲಿ ಆಯ್ತಾ. ಯಾವುದೇ ಪ್ರಿಲಿಮ್ಸ್ ಪ್ರಶ್ನೆಗಳಿಗೆ ಬಂದರೆ ಗುರುನಾನಕ್ ಅವರು ನಿರ್ಗುಣ ತತ್ವದ ಭಕ್ತಿಯನ್ನು ಅವರು ಅನುಸರಿಸಿದರು. ಹಾಗೆಯೇ ಗುರ್ಬಾನಿ ಸ್ತೋತ್ರಗಳು ಅಂದರೆ ಏನು? ಈ ಗುರುನಾನಕ್ ಮತ್ತು ಅವರ 4 ಉತ್ತರಾದಿಗಳಿದ್ದಾರಲ್ಲ, ಮತ್ತು ಇತರ ಧಾರ್ಮಿಕ ಕವಿಗಳಲ್ಲಿರ್ತಾರಲ್ಲ, ಅವರೆಲ್ಲರ ಒಂದು ಸ್ತುತಿ ಗೀತೆಗಳನ್ನು ಗುರು ಅರ್ಜುನ್ರವರು ಒಂದು ಆದಿಗ್ರಂಥ ಸಾಹೇಬ್ನಲ್ಲಿ ಸಂಗ್ರಹಿಸಿದರು. ಅದನ್ನು ಗುರ್ಬಾನಿ ಅಂತ ಹೇಳ್ತಾರೆ, ಗುರ್ಬಾನಿ ಅಂತ ಹೇಳಲಾಗ್ತಾ ಇದೆ. ಇದು ಅಲ್ಲಿನ ವಿಶೇಷ ಒಂದು ಧಾರ್ಮಿಕ ಪರಂಪರೆಯ ಒಂದು ಸ್ತೋತ್ರವಾಗಿದೆ. ಆದರೆ ಈ ಒಂದು ಕಾರಿಡಾರ್ನ ಒಂದು ಎಲ್ಲ ಕಾರ್ಯ ಕೆಲಸಗಳು, ಅಲ್ಲಿ ಪ್ರವಾಸಿಗಳ ಯಾತ್ರಾರ್ಥಿಗಳ ವಿಚಾರ ಎಲ್ಲ ಅಷ್ಟೊಂದು ಸುಲಭದ ವಿಚಾರವಾಗಿರಲಿಲ್ಲ. ಅಲ್ಲಿ ಭದ್ರತೆಯ ವಿಚಾರಗಳು ಬಹಳಷ್ಟು ಮುಖ್ಯವಾಗ್ತದೆ. ಹೇಗೆ ಅಂತ ನೋಡೋಣ. ಭದ್ರತೆಯ ವಿಚಾರ ಯಾಕೆ ತುಂಬ ಮುಖ್ಯವಾಗ್ತದೆ ಅಂತ ಹೇಳಿದರೆ, ಪಂಜಾಬ್ನ ವಿಚಾರ ಗೊತ್ತೇ ಇದೆ. ಪಂಜಾಬ್ನಲ್ಲಿ ಖಲಿಸ್ತಾನ್ ಯಾಕಂದರೆ ಪಂಜಾಬ್ನ ಒಂದು ವಿಶೇಷ ರಾಜ್ಯ, ನಾವು ಸಿಖ್ಗಳಿಗೋಸ್ಕರ ಒಂದು ರಾಜ್ಯ ಬೇಕು, ಅದನ್ನು ಖಲಿಸ್ತಾನ್ ಅಂತ ಘೋಷಿಸ್ತೀವಿ ಅಂತ ಹೇಳುವಂತಹ ಒಂದು ಪಂಗಡ ಇದೆ. ಆ ಖಲಿಸ್ತಾನ್ವಾದಿಗಳು ಏನು ಮಾಡ್ತಾರೆ, ಪಾಕಿಸ್ತಾನದ ದುಷ್ಟಶಕ್ತಿಗಳು ಈ ಕಾರಿಡಾರ್ ಮೂಲಕ ಬಂದು ಖಲಿಸ್ತಾನ್ವಾದಿಗಳು ಏನಿರ್ತಾರಲ್ಲ ಅವರನ್ನು ಮತ್ತಷ್ಟು ಪ್ರೇರೇಪಿಸಿಕೊಳ್ಬಹುದು. ಇದು ರಾಷ್ಟ್ರದ ಒಂದು ಭದ್ರತೆಗೆ ಹಿನ್ನಡೆಯಾಗಬಹುದು. ಪಾಕಿಸ್ತಾನದಿಂದ ಬಂದಂತಹ ದುಷ್ಟಶಕ್ತಿಗಳು ಇಲ್ಲಿರುವ ಸಿಖ್ಖರಿಗೆ, ಖಲಿಸ್ತಾನ್ ಬೇಡಿಕೆಯನ್ನು ಬಯಸುವಂಥ ಸಿಖ್ಖರಿಗೆ ಮಾತ್ರ, ಅವ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀವಿ, ಅವ್ರನ್ನ ಮತ್ತಷ್ಟು ಪ್ರೇರೇಪಿಸ್ಬೋದು ಅಂತ ಹೇಳಲಾಗ್ತಾ ಇದೆ. ಹಾಗೆಯೇ ಬಹಳಷ್ಟು ಪ್ರವಾಸಿಗರ ರಕ್ಷಣೆಯ ಕಾರ್ಯ ಬಹಳಷ್ಟು ಒಂದು ಮಹತ್ವದ ಕಾರ್ಯ. ಯಾಕಂದರೆ ಇದು ನಾರ್ಮಲ್ ಜಾಗ ಅಲ್ಲ, ಸಾಮಾನ್ಯ ಜಾಗ ಅಲ್ಲ. ಭಾರತ ಮತ್ತು ಪಾಕಿಸ್ತಾನದ ಬಹಳ ನಿರ್ಣಾಯಕವಾದಂಥ ಒಂದು ಪ್ರದೇಶ. ಅಂದರೆ ನಾರ್ಮಲ್ ದಿವಸಗಳಲ್ಲೆಲ್ಲ ಸರಿ ಇರ್ತದೆ, ಆದರೆ ಕೆಲವೊಂದು ವಿಶೇಷವಾಗಿ ಏನಾದರೂ ಘಟನೆ ನಡೆದರೆ ಅಂತ ಭಯ ಇರ್ತದೆ. ಹಾಗೆಯೇ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗಿರಲಿ, ಅಥವಾ ಇತರೆ ದಾಖಲೆಗಳು, ಭದ್ರತೆಯ ವ್ಯವಸ್ಥೆ, ಅವರಿಗೆ ಬೇಕಾದಂತಹ ಒಂದು ಬೇರೆಲ್ಲ ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ವ್ಯವಸ್ಥೆ, ಇವೆಲ್ಲವೂ ಬಹಳ ಎಲ್ಲದಕ್ಕಿಂತ ಹೆಚ್ಚಾಗಿರುವಂಥದ್ದು ಭದ್ರತೆಯ ಒಂದು ಹಿನ್ನಡೆ, ಭದ್ರತೆಯ ಒಂದು ಭಯ. ಬಹಳಷ್ಟು ಕಟ್ಟೆಚ್ಚರದಿಂದ ಅದನ್ನು ಗಮನಿಸಬೇಕಾಗ್ತದೆ ಅನ್ನುವಂಥದ್ದು ಹಲವಾರು ಚಿಂತಕರ ಕಾಳಜಿಯಾಗಿದೆ. ಇವಿಷ್ಟು ಕರ್ತಾರ್ಪುರ್ ಸಾಹೇಬ್ ಕಾರಿಡಾರ್ ಬಗ್ಗೆ ಸಾಕಷ್ಟು ಮಾಹಿತಿ ಆಯಿತು ಅಂತ ನಾವು ಅಂದ್ಕೊಳ್ತೀವಿ. ಆ್ಯಕ್ಚುಲಿ ಬರಹದಲ್ಲಿ ಕೂಡ ಇಷ್ಟೆಲ್ಲ ಮಾಹಿತಿಗಳಿರಲಿಲ್ಲ, ವಿಡಿಯೋದಲ್ಲಿ ಬಹಳಷ್ಟು ಹೆಚ್ಚಿನ ಮಾಹಿತಿಗಳು ನೀಡಲಾಗಿದೆ. ಧನ್ಯವಾದ.